ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡ್ತಾ ಇರೋದ್ರಿಂದ ಇವತ್ತು ಫಸ್ಟು ನುಗ್ಗೆಕಾಯಿನ ಸಿಪ್ಪೆ ತೆಗೆದು ಕ್ಲೀನಾಗಿ ಬಿಡಿಸ್ಕೊಂಡು ಕಟ್ ಮಾಡ್ಕೋಬೇಕು. ಹಾಗಾಗಿ ಇಲ್ಲಿ ಫಸ್ಟು ನುಗ್ಗೆಕಾಯಿನ ಕ್ಲೀನಾಗಿ ಸಿಪ್ಪೆನ ತೆಗೆದು ಬಿಡಿಸ್ಕೊತಾ ಇದ್ದಾರೆ ಒಂದೊಂದೇ ನುಗ್ಗೆಕಾಯಿನ. ಈ ಒಂದು ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರೆಲ್ಲ ಒಂದು ಲೈಕ್ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮನೆಯಲ್ಲಿ ಒಮ್ಮೆ ಈ ರೀತಿ ನುಗ್ಗೆಕಾಯಿ ಸಾಂಬಾರನ್ನ ಮಾಡೋದನ್ನ ಟ್ರೈ ಮಾಡಿ. ಇದು ತುಂಬಾ ಟೈಮ್ ಹಿಡಿಯುತ್ತೆ ನುಗ್ಗೆಕಾಯಿ ಸಿಪ್ಪೆ ಬಿಡಿಸಿ ಕಟ್ ಮಾಡೋದು. ಹಾಗಾಗಿ ಒಂದು ಸ್ವಲ್ಪ ವೀಡಿಯೋನ ಫಾಸ್ಟಾಗಿ ಓಡಿಸ್ತಾ ಇದ್ದೀನಿ. ನುಗ್ಗೆಕಾಯಿ ಸಿಪ್ಪೆ ಅಂತೂ ಬಿಡ್ಸೋದು ತುಂಬಾ ಕಷ್ಟ, ಬಟ್ ಸಾಂಬಾರು ಮಾಡಿದ್ಮೇಲೆ ತಿನ್ನೋಕ್ಕಂತೂ ತುಂಬಾ ಇಷ್ಟ ಆಗುತ್ತೆ.
ಕೊನೆಗೂ ಎಲ್ಲ ನುಗ್ಗೆಕಾಯಿ ಸಿಪ್ಪೆನ ಬಿಡಿಸಿ ಕ್ಲೀನ್ ಮಾಡೋದಾಯಿತು. ನೋಡಿ ಕಟ್ ಮಾಡಿ ನೀರಾಕಿ ವಾಶ್ ಮಾಡ್ಕೊತಾ ಇದ್ದಾರೆ. ಇವಾಗ ಅದಕ್ಕಂತಲೇ ಸಾಂಬಾರು ಮಾಡೋಕ್ಕೆ ಇವಾಗ ಒಂದು ಪಾತ್ರೆಗೆ ನೀರು ಹಾಕಿ ಸ್ವಲ್ಪ ನೀರನ್ನ ಕಾಯಿಸ್ಕೋಬೇಕು. ಅದಾದಮೇಲೆ ಬೇಳೆನ ತೊಳೆದು ಬೇಳೆ ಹಾಕಿ ಬೇಳೆನೂ ಸಹ ಬೇಳೆ ಒಂದು ಸ್ವಲ್ಪ ಕುದಿ ಬರೋವರೆಗೂ ಬೇಯಿಸ್ಕೋಬೇಕು. ನೋಡಿ ಇವಾಗ ಬೇಳೆನ ಹಾಕಿ ಇಲ್ಲಿ ನಾವು 2 ಥರ ಬೇಳೆ ತೊಗೊಂಡಿದ್ದೀವಿ. ಒಂದು ಕಡಲೆಬೇಳೆ ಮತ್ತು ಹಾಗೆ ಅವರೆ ಬೇಳೆನ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಫಸ್ಟು ಬೇಳೆನ ಯಾವುದೇ ಬೇಳೆ ಆಗಲಿ ತರಕಾರಿಗಳನ್ನಾಗಲಿ ಯಾವತ್ತೂ ತೊಳೆದು ಯೂಸ್ನ ಮಾಡಬೇಕು. ಯಾಕಂದರೆ ಕೆಮಿಕಲ್ಸ್ ಇರ್ತವೆ. ಈಗಿನ ಜನ್ರೇಷನಲ್ಲಿ ಎಲ್ಲ ಮೆಡಿಷನ್ಸು ಎಲ್ಲ ತುಂಬಾ ಹೊಡಿತಾ ಇರ್ತಾರೆ. ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ನಮ್ಮಮ್ಮ ಇಲ್ಲಿ 2 ಸಲ ತೊಳ್ಕೊಂಡು ಬೇಳೆನ ಯೂಸ್ ಮಾಡ್ಕೊತಾ ಇದ್ದಾರೆ. ಇವಾಗ ತೊಳೆದಿದ್ದಾದಮೇಲೆ ಕಾಯಿಸಿರೋ ನೀರಿಗೆ ಬೇಳೆನ ಹಾಕಿ ಬೇಳೆನೂ ಸಹ ಬೇಯಿಸ್ಕೋಬೇಕು. ಇಲ್ಲಿ ಬೇಳೆ ಸ್ವಲ್ಪ ಬೆಂದಾದಮೇಲೆ ಮಾತ್ರ ನುಗ್ಗೆಕಾಯಿ ಹಾಕಿ ಬೇಯಿಸ್ಕೋಬೇಕು. ಬೇಳೆ ಜೊತೆನೇ ನುಗ್ಗೆಕಾಯಿ ಹಾಕಿ ಬೇಯಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಎಲ್ಲ ಕದ್ರೋಗುತ್ತೆ. ಹಾಗಾಗಿ ಫಸ್ಟು ಬೇಳೆನ ನೋಡಿ, ಬೇಳೆ ಈ ರೀತಿ ಬೆಂದಾಗ ಇವಾಗ ನುಗ್ಗೆಕಾಯಿನ ಹಾಕ್ಕೋಬೇಕು. ಖಂಡಿತ ನಿಮಗೂ ಈ ರೀತಿ ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನೋಡಿ ಇಷ್ಟಪಡ್ತೀರೋ ಅವರೆಲ್ಲ ಒಂದೊಂದು ಲೈಕ್ನ ಮಾಡೋದನ್ನ ಮರಿಬೇಡಿ. ಮತ್ತು ಹಾಗೆ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಬೇಳೆ ಅಂತೂ ಫಸ್ಟೇ ಬೆಂದಿರುತ್ತೆ. ಹಾಗಾಗಿ ನುಗ್ಗೆಕಾಯಿ ಏನು ಅಷ್ಟೊಂದು ಟೈಮ್ ತೊಗೊಳ್ಳಲ್ಲ ಬೇಯೋಕ್ಕೆ. ಸ್ವಲ್ಪ ಹೊತ್ತು ಬೇಯಿಸಿದಾದ್ಮೇಲೆ ಕಾಳನ್ನ ತಗೋಬೇಕು. ಯಾಕಂದರೆ ಅದು ಚಟ್ನಿ ರುಬ್ಕೊಳ್ಳೋಗೋಸ್ಕರ. ಹಾಗಾಗಿ ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಳ್ಳೋಣ ನುಗ್ಗೆಕಾಯಿನೂ ಸಹ ಬೇಳೆ ಜೊತೆಗೆ. ಇವಾಗ ಇದು ಬೇಯೋವರೆಗೂ ನಾವು ಚಟ್ನಿಗೋಸ್ಕರ ತರಕಾರಿಗಳನ್ನ ಕಟ್ ಮಾಡ್ಕೊಳ್ಳೋಣ. ಹಾಗೆ ಮಸಾಲೆನ ಹಾಕ್ಕೊಳ್ಳೋಣ. ನೋಡಿ ಇವಾಗ ನಾವು ಚಟ್ನಿಗೋಸ್ಕರ ತರಕಾರಿ ಮತ್ತು ಹಾಗೆ ಮಸಾಲೆಗಳನ್ನ ರೆಡಿ ಮಾಡ್ಕೊತಾ ಇದ್ದೀವಿ. ಇಲ್ಲಿ ನಮ್ಮಮ್ಮ 3 ಟೊಮೊಟೊ ಹಣ್ಣು ತೊಗೊಂಡಿದ್ದಾರೆ. ಹಾಗೆ ಒಂದು 3 ರಿಂದ 4 ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದಾರೆ. ಸ್ವಲ್ಪ ಸಾಂಬಾರಿಗೆ ಹಾಕೋಕ್ಕೆ ಮತ್ತು ಚಟ್ನಿಗೂ ಹಾಕೋಕ್ಕೆ ಎರಡಕ್ಕೂ ಆಗುತ್ತೆ ಅಂತ ತೊಗೊಂಡಿದ್ದಾರೆ. ಕ್ಲೀನಾಗಿ ವಾಶ್ ಮಾಡಿ ಯೂಸ್ ಮಾಡಬೇಕು. ಯಾಕಂದರೆ ಮೆಡಿಷನ್ಸ್ ಎಲ್ಲ ಹೊಡಿತಾ ಇರ್ತಾರೆ. ಹಾಗಾಗಿ ಟೊಮೊಟೊ ಮತ್ತು ಈರುಳ್ಳಿ ಕಟ್ ಮಾಡಿದಾದಮೇಲೆ ಇಲ್ಲಿ 1 ರಿಂದ 2 ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದಾರೆ ಚಟ್ನಿಗೋಸ್ಕರ.
ನೋಡಿ, ಇವಕ್ಕೆ ಇಷ್ಟು ಸಾಮಗ್ರಿಗಳು ಬೇಕು. ಫಸ್ಟು ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಟೊಮಟೊ ಮತ್ತು ಹುಣಸೆಹಣ್ಣು. ಇದಕ್ಕೆ ಮೇಯ್ನಾಗಿ ಸಾಂಬಾರಿಗೆ ಹುಣಸೆಹಣ್ಣೆ ಮೇಯ್ನು, ಯಾಕಂದರೆ ಸಾಂಬಾರು ರುಚಿಯಾಗಿ ಬರೋಕ್ಕೆ ಹುಣಸೆಹಣ್ಣು ಹಾಕಲೇಬೇಕು. ಇವಾಗ ಒಂದು ಮಿಕ್ಸಿ ಜಾರ್ಗೆ ಎಲ್ಲ ಹಾಕ್ಕೊತಾ ಇದ್ದಾರೆ. ಕಟ್ ಮಾಡಿರೋ ಟೊಮಟೊ, ಈರುಳ್ಳಿ ಹಾಗೆ ಬೆಳ್ಳುಳ್ಳಿ. ಇದಕ್ಕೆ ಧನಿಯಾ ಪುಡಿ ಎಷ್ಟು ಸಾಂಬಾರು ನೋಡಿ ನೀವು ಯೂಸ್ ಮಾಡಬೇಕು. ಇಲ್ಲಿ ನಾವು ಒಂದು 2 ಟೇಬಲ್ ಸ್ಪೂನು ಧನಿಯಾ ಪೌಡ್ರು ಹಾಗೆ 1 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿನ ಹಾಕ್ಕೊತಾ ಇದ್ದಾರೆ. ಮತ್ತು ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಂಡಿದ್ದಾರೆ. ಮತ್ತು ಕಾಯಿ ತುರಿನೂ ಸಹ. ಮತ್ತು ಶುಂಠಿ, ಒಂದು ಸ್ವಲ್ಪ ಶುಂಠಿನೂ ಸಹ ಹಾಕ್ಕೊಂಡಿದ್ದಾರೆ. ಇಲ್ಲಿ ಬೇಯಿಸಿರೋ ಬೇಳೆ ಮತ್ತು ನುಗ್ಗೆಕಾಯಿ ಜೊತೆಗೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊನೂ ಸಹ ಹಾಕ್ಕೊಂಡು ತಿರುಗ್ಕೊತಾ ಇದ್ದಾರೆ. ಇದು ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದಿದೆ ಅಂತ ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ರುಚಿಗೆ ತಕ್ಕಷ್ಟು ಸಹ ಉಪ್ಪನ್ನು ಸಹ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಇದನ್ನು. ನೋಡಿ ಎಷ್ಟು ಚೆನ್ನಾಗಿ ಬೇಯಿಸ್ತಾ ಇದ್ದಾರೆ. ಚೆನ್ನಾಗಿ ಬೆಂದಿದೆ ಅನಿಸುತ್ತೆ. ಇವಾಗ ನಾವು ಒಂದು ಸ್ವಲ್ಪ ಇದರಿಂದ ಬೇಳೆನ ತಕ್ಕೊಳ್ಬೇಕು, ಯಾಕಂದರೆ ಚಟ್ನಿಗೋಸ್ಕರ. ನೋಡಿ ಎಲ್ಲ ಸಾಮಗ್ರಿಗಳನ್ನು ಸಹ ಹಾಕಿದ್ದೀವಿ. ಇವಾಗ ಇದನ್ನು ರುಬ್ಕೊಂಡು ಬರಬೇಕು. ರುಬ್ಬಿದಂತಹ ಮಿಶ್ರಣವನ್ನು ಇವಾಗ ಸಾಂಬಾರಿಗೆ ಹಾಕ್ಕೊತಾ ಇದ್ದಾರೆ. ಬೇಯಿಸಿರುವಂತಹ ಬೇಳೆ ಮತ್ತು ನುಗ್ಗೆಕಾಯಿ ಜೊತೆಗೆ ಇವಾಗ ಇದು ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ತಾ ಇರಬೇಕು. ಇವಾಗ ಚಟ್ನಿ ಹಾಕಿದ್ಮೇಲೆ ಚೆನ್ನಾಗಿ ತಿರ್ಕೊತಾ ಇದ್ದಾರೆ. ಸ್ವಲ್ಪ ಹೊತ್ತು ಬೇಯಿಸೋಣ. ನೋಡಿ, ಈ ರೀತಿ ತುಂಬ ಚೆನ್ನಾಗೈತೆ. ನೋಡಿ, ಒಂದು ಕುದಿ ಬಂದಿದೆ. ಎಷ್ಟು ಚೆನ್ನಾಗಿ ಸಾಂಬಾರು ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಾಗಿದೆ ಸಾಂಬಾರಂತೂ ನೋಡೋಕ್ಕೆ. ಮತ್ತು ತಿಂದು ನೋಡಬೇಕು ಯಾವ ಥರ ಟೇಸ್ಟ್ ಆಗಿದೆ ಅಂತ. ನಾವಂತೂ ತಿಂದಿದ್ದೀವಿ. ನಮ್ಮ ಅಮ್ಮನ ಕೈ ರುಚಿ ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ ಅವರಂತೂ ಸಾಂಬಾರುಗಳನ್ನ. ಇದೇ ಸಾಂಬಾರು ಅಂತ ಅಲ್ಲ, ಎಲ್ಲ ಸಾಂಬಾರನ್ನೂ ಸಹ ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ ಅವರು. ನೋಡಿ, ನುಗ್ಗೆಕಾಯಿ ಸಾಂಬಾರಂತೂ ರೆಡಿಯಾಗಿದೆ. ಇವಾಗ ಟೇಸ್ಟ್ ನೋಡಬೇಕು ಅಷ್ಟೇ.
ಕೊನೆಗೂ ರೆಡಿ ಆಯಿತು ಸಾಂಬಾರು. ಇವಾಗ ಟೇಸ್ಟ್ ನೋಡಬೇಕು. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ನುಗ್ಗೆಕಾಯಿ ಸಾಂಬಾರಂತೂ ರೆಡಿಯಾಗಿದೆ. ಟೇಸ್ಟ್ ನೋಡಬೇಕು. ಯಾರಿಗೆಲ್ಲ ಇಷ್ಟ ಅವರೆಲ್ಲ ಲೈಕ್ಸ್ ಮಾಡಿ, ಹಾಗೆ ಕಮೆಂಟ್ಸು ಮಾಡಿ. ತುಂಬಾ ಟೇಸ್ಟಿಯಾಗಿದೆ. ನಾನಂತೂ ತಿಂತಾನೆ ವಿಡಿಯೋ ಮಾಡ್ತಾಯಿದ್ದೆ. ತುಂಬಾ ಟೇಸ್ಟಿ ಅಂದರೆ ತುಂಬಾ ರುಚಿಯಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.